ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಮತ್ತೊಬ್ಬ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಾಯಿ ತೇಜ ಎಂಬುವವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚನ್ನಗಿರಿಯಲ್ಲಿ ಎಸ್ಐಟಿ ಕೈಗೆ ಲಾಕ್ ಆಗಿದ್ದಾರೆ ಸಾಯಿ ತೇಜ. ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಾಯಿ ತೇಜ ಹೆಸರನ್ನ ಉಲ್ಲೇಖ ಕೂಡ ಮಾಡಲಾಗಿತ್ತು. ಡೆತ್ ನೋಟ್ ಅಂಶವನ್ನ ಆಧರಿಸಿ ಅಧಿಕಾರಿಗಳಿಂದ ತನಿಖೆಯನ್ನ ಮತ್ತಷ್ಟು ಚುರುಕು ಮಾಡಲಾಗಿದೆ. ಸದ್ಯ ಸಿಐಡಿ ಕಚೇರಿಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿಯನ್ನ. ಡೆತ್ ನೋಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಮೃತ ಚಂದ್ರಶೇಖರ್, ಸಾಯಿ ತೇಜ ಹೆಸರನ್ನ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ನಾಗೇಂದ್ರ ಅವರ ತಲೆದಂಡ ಆಗಿದೆ. ಸಾಕಷ್ಟು ಜನರ ಕೈವಾಡ ಇದೆ, ಸಾಕಷ್ಟು ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರುವಂತಹ ವಿಚಾರ ಬಯಲಿಗೆ ಬಂದಿದೆ. ಇದೊಂದು ಕಡೆ ಸರ್ಕಾರಕ್ಕೆ ತಲೆ ಬಿಸಿಯಾಗಿತ್ತು ಈ ಒಂದು ಪ್ರಕರಣ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿ ಸಾಯಿ ತೇಜ ಎಂಬುವರನ್ನ ಎಸ್ಐಟಿ ಅಧಿಕಾರಿಗಳು ಇದೀಗ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬ ಕಾನೂನಿನ ಕುಣಿಕೆಯಲ್ಲಿ ಒದ್ದಾಡ್ತಾ ಇದೆ. ಒಂದಾದ ಮೇಲೊಂದು ಸಂಕಷ್ಟಗಳು ಬಂದು ಒದಗ್ತಾ ಇದ್ದಾವೆ. ಕಾರ್ಯಕರ್ತನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ಗೆ 7 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಇತ್ತ ಪ್ರಜ್ವಲ್ಗೆ 14 ದಿನ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ. ಜುಲೈ 8ರವರೆಗೆ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ. ಷಡ್ಯಂತ್ರ ಅಂತ ಕುಮಾರಸ್ವಾಮಿ ಅವರು ಹೇಳಿದ ಸತ್ಯಕ್ಕೆ ದೂರವಾದದ್ದು ಅಂತ ಹಾಸನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪ, ಯಾವುದೇ ರಾಜಕೀಯದ ಷಡ್ಯಂತ್ರ ಇದರಲ್ಲಿ ಇಲ್ಲ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಂಡಿದ್ದೇವೆ. ಇನ್ಸಿಡೆಂಟ್ ಆಗಿದೆ ಅಂತೇಳಿ ಕಂಪ್ಲೇಂಟ್ ಬಂದಿದೆ. ನಾನು ಫಸ್ಟ್ ಡೇನೂ ಹೇಳಿದೆ, ನಿಮಗೆ ಪತ್ರ ಬರೆದಿದ್ದಾರಂತೆ, ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರಂತೆ. ಇಲ್ಲಪ್ಪ, ನಮ್ಗೆ ಯಾರೂ ಪತ್ರ ಬರೆದಿಲ್ಲ. ಕಂಪ್ಲೇಂಟ್ ಬಂದಿದೆಯಾ? ಇಲ್ಲ, ಬಂದಿಲ್ಲ. ಅಷ್ಟೊತ್ತಿಗೆ ಆಲೇ ನೀವೆಲ್ಲ ಮಾಧ್ಯಮದಲ್ಲಿ ಹೇಳಿ ಆಗಿತ್ತು. ನೀವು ಕಂಪ್ಲೇಂಟ್ ಬರೋವರೆಗೂ ನಾವೇನು ಆ್ಯಕ್ಟ್ ಮಾಡಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಆ್ಯಕ್ಟ್ ಮಾಡಿರೋದು, ಹೌದಲ್ಲಮ್ಮ? ಕಂಪ್ಲೇಂಟ್ ಬಂದ ಮೇಲೇ ಆ್ಯಕ್ಟ್ ಮಾಡಿರೋದು. ಆದ್ದರಿಂದ ಇದರಲ್ಲಿ ಯಾವ ರಾಜಕೀಯದ ಉದ್ದೇಶನೂ ಇಲ್ಲ, ಅದರ ಪ್ರೇರೇಪಣೆನೂ ಕೂಡ ಇಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಅಧಿಕಾರಿಗಳು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಅಗತ್ಯವಿದ್ರೆ ಡಿಕೆ ಸುರೇಶ್ ಮತ್ತು ಶಿವರಾಮೇಗೌಡ ಅವರನ್ನ ತನಿಖೆ ಮಾಡಬಹುದು. ಇದು ಅಧಿಕಾರಿಗಳಿಗೆ ಬಿಟ್ಟ ವಿಚಾರ ಅಂತ ಹಾಸನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೌದು, ಅದನ್ನು ಗಮನಿಸಿದ್ದಾರೆ. ಎಸ್ಐಟಿ ಅದನ್ನು ಗಮನಿಸಿದ್ದಾರೆ. ಅದಕ್ಕೆ ಸಂದರ್ಭ ಬಂದಾಗ ಅದು ಅವ್ರನ್ನ ಕರೆದು ಕೇಳಬೇಕಾ, ಇಲ್ಲ ಅವರಿಗೆ ಇಗ್ನೋರ್ ಮಾಡಬೇಕಾ, ದೇ ವಿಲ್ ಡಿಸೈಡ್. ಎಸ್ಐಟಿ ವಿಲ್ ಡಿಸೈಡ್. ಹೌದು, ನಾವು ಶಾಂತಿಯನ್ನ ಬಯಸುತ್ತೇವೆ. ಸರ್ವ ಜನಾಂಗ ಶಾಂತಿ ತೋಟ ಆಗಬೇಕು ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೆವು. ನಾವು ಆದ್ಯತೆ ಮೇರೆಗೆ ಕೆಲಸವನ್ನ ಮಾಡಿದ್ದೇವೆ. ಯಾರನ್ನು ಮೆಚ್ಚಿಸೋಕೆ ಮಾಡಿಲ್ಲ ಅಂತ ವಿರೋಧ ಪಕ್ಷಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿಯನ್ನ